ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಮುದ್ದು ಸೊಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಈ ಸಂಚಿಕೆಯ ಆರಂಭದಲ್ಲಿ ಎಲ್ಲರೂ ಸಹ ಗಲಾಟೆ ಮಾಡ್ತಾ ಇರ್ತಾರೆ. ಆವಾಗ ಸಾವಿತ್ರಿ ಅವರು ತುಂಬಾ ಕೋಪ ಮಾಡಿಕೊಂಡು ಬೈತಾ ಇರ್ತಾರೆ. ಅವಾಗ ಚೆಲುವು ಅವರು ಶಿವರಾಮೇಗೌಡರಿಗೆ ಕೇಳ್ತಾರೆ, ಅಲ್ಲ ಗೌಡ್ರೆ, ನಾನೇನು ನಿಮ್ಮನ್ನು ಕೇಳಲ್ಲ ಅಂತ ಹೇಳಿದಾಗ, ಕೇಳಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದಮೇಲೂ ಸಹ ನೀವು ನನ್ನ ಬಾಯಿಂದ ಬೀಗ್ರೆ ಅಂತ ಕರಿಬೋದಾ ಅಂತ ಹೇಳಿದಾಗ, ಅಯ್ಯೋ ಅದಕ್ಕೇನು ಬೀಗ್ರೆ, ಹೇಳಿ ಬೀಗ್ರೆ ಅಂತ ಹೇಳಿದಾಗ, ಅಯ್ಯೋ ನಿಮ್ಮ ಬಾಯಿಂದ ಈ ಮಾತು ಕೇಳೋಕ್ಕೇ ತುಂಬಾ ಸಂತೋಷ ಆಗ್ತಾ ಇದೆ ನನಗೆ, ಇನ್ನೂ ಒಂದು ಆಸೆ ಇದೆಯಲ್ಲ ಅದೇನು ಹೇಳು ಬೀಗ್ರೆ ಅಂತ ಹೇಳಿದಾಗ, ಏನೂ ಇಲ್ಲ, ಇಷ್ಟೆಲ್ಲ ಆದಮೇಲೂ ಸಹ ನನ್ನ ಮಗಳು ಏನೂ ತಪ್ಪು ಮಾಡಲಿಲ್ಲ ಅಂತಂದ್ರೂ ಅವಳು ಮನೆಯಿಂದ ಆಚೆನೇ ಇದ್ಲು, ಇದೆಲ್ಲ ಆದಮೇಲೂ ನಿಮ್ಮ ಮನೆಗೆ ತುಂಬಿಸ್ಕೋತೀರಾ ವಿದ್ಯೆನ ಅಂತ ಹೇಳಿದಾಗ ಶಿವರಾಮೇಗೌಡರು ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಆವಾಗ ಕ್ವಾಟ್ಲೆ ಇದ್ವನು, ಇವಾಗ ಅದಕ್ಕೆ ಮನೆ ಒಳಗಡೆ ಇದ್ದಾರಲ್ಲ, ಇವಾಗ ಏನು ಮಾತಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಭದ್ರ ತುಂಬ ಕೋಪ ಮಾಡ್ಕೊಂಡು, ಅದಾಗಲ್ಲ ಸುಮ್ಮನೆ ಇರು ಅಂತ ಹೇಳ್ತಾನೆ. ಆವಾಗ ಕ್ವಾಟ್ಲೆ ಸುಮ್ಮನಾಗ್ತಾನೆ. ಅವಾಗ ಶಿವರಾಮೇಗೌಡರು, ಅವಳು ನಮ್ಮೆಲ್ಲರ ಮುದ್ದು ಸೊಸೆ, ಅವಳು ಯಾವಾಗಲೂ ಇಲ್ಲೇ ಇರ್ತಾಳೆ ಅಂತ ಹೇಳಿ ತುಂಬ ಖುಷಿಯಿಂದ ಹೇಳ್ತಾರೆ. ಅಷ್ಟರಲ್ಲಿ ಇನ್ನು ಈ ಕಡೆಯಿಂದ ಅಜ್ಜಿ ಮತ್ತು ತಾತ ಹಾಗೂ ಅದರ ಜೊತೆಗೆ ವಿನಂತಿಯವರು ಸಹ 3 ಜನ ಸಹ ಬರ್ತಾ ಇರ್ತಾರೆ. ಬಂದಾದಮೇಲೆ ಅವ್ರು ಹೇಳ್ತಾರೆ, ಚಿಕ್ಕಪ್ಪ ನೋಡಿ ನಮ್ಮ ಮಗಳಿಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ, ಇದನ್ನು ಯಾರು ಕೇಳೋರಿಲ್ವಾ ಹಾಗೆ ಹೀಗೆ ಅಂತ ಹೇಳ್ತಾ ಇರಬೇಕಾದ್ರೆ ತಾತ ಅವರು ಹೇಳ್ತಾರೆ, ಅವತ್ತು ಈ ಮದುವೆ ನಿಲ್ಲಿಸಿದ್ರಲ್ಲ ನೀವು ನಿಮ್ಮ ಮಗಳು, ಅವಾಗ ಯಾರೂ ಕೇಳೋರಿರ್ಲಿಲ್ವಾ, ನಿಮಗೆ ಏನು ಇಷ್ಟೆಲ್ಲ ಸಲಹೆ ಸಾಕಿದ್ದಕ್ಕೆ ಬೀದಿಲಿರೋ ನಿಮ್ಮನ್ನು ಎಷ್ಟು ಅನ್ಯಾಯ ಮಾಡಿಬಿಟ್ರಿ ನೀವು ಅಂತ ಹೇಳ್ತಿರ್ಬೇಕಾದ್ರೆ, ಆ ಫೋನ್ ಕಾಲಿಂದನೇ ತಾನು ಇದೆಲ್ಲ ಆಗಿರೋದು ಅಂತ ಹೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನನ್ನ ಮಗಳ ಮದುವೆಗೂ ಆ ಫೋನ್ ಕಾಲ್ಗೂ ಯಾವುದೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅವಾಗ ಸರಿ, ನಾನೇ ಶಿವರುದ್ರೇಗೌಡನ ಜಾಗದಲ್ಲಿ ನಿಂತ್ಕೊಂಡು ಒಂದು ಮಾತನ್ನ ಕೇಳಲ್ಲ ಅಂತ ಹೇಳಿದಾಗ, ಸರಿ ಕೇಳಿ ಅಂತ ಹೇಳ್ತಾರೆ. ಸೊ ಅವಾಗ ಅವ್ರು ಹೇಳ್ತಾರೆ, ಸರಿ, ಇವಾಗ ನೀನು ನಿನ್ನ ಮಗಳು ಮಾಡಿರೋ ಪಾಪ ಆವತ್ತು ಮದುವೆ ನಿಲ್ಲಿಸೋಕ್ಕೆ ಅದೇ ನಿಮ್ಗೆ ಇವತ್ತು ರಿಟರ್ನ್ ಆಗ್ತಾ ಇದೆ ಅಷ್ಟೇ ಅಂತ ಹೇಳ್ತಾರೆ. ಆವಾಗ ಇಬ್ಬರೂ ಸಹ ಮುಖ ನೋಡಿಕೊಂಡು ತುಂಬಾ ಶಾಕ್ ಆಗ್ತಾರೆ. ಇನ್ನೀ ಕಡೆ ವಿದ್ಯಾ ಅವ್ರ ಅಪ್ಪ ಅಮ್ಮ ಮತ್ತು ಚಂಪಾ ಅವರೆಲ್ಲರೂ ಸೇರಿಕೊಂಡು ಅವ್ರದ್ದು ಬಟ್ಟೆ ಎಲ್ಲ ತೊಗೊಂಡು ಬರ್ತಾ ಇರ್ತಾರೆ. ಅದಾದ ನಂತರ ಅವ್ರನ್ನ ಮನೆ ತುಂಬಿಸ್ಕೋಬೇಕು ಅಂತ ಹೇಳಿರ್ತಾರೆ. ಅವ್ರ ಮನೆ ತುಂಬಿಸ್ಕೋಬೇಕು ಅಂತ ಇರಬೇಕಾದ್ರೆ ಅವ್ರ ಮನೆ ಒಳಗಡೆ ಬರೋದನ್ನ ಎಲ್ಲ ಕಾಯ್ತಾ ಇರ್ತಾರೆ. ಅವಾಗ ಶಿವರಾಮೇಗೌಡರು ಅವರು ಮನೆ ಒಳಗಡೆ ಬರ್ತಾ ಇರಬೇಕಾದ್ರೆ ಮೋಹನ್ ಅವರೆಲ್ಲರೂ ಸಹ ತುಂಬಾ ಖುಷಿಯಿಂದ ಹೇಳ್ತಾರೆ. ಅವಾಗ ಅವರು ಜೋರಾಗಿ ಒಂದು ಸಲ ಅಲ್ಲೇ ನಿಂತ್ಕೊ ಅಂತ ಹೇಳ್ಬಿಡ್ತಾರೆ. ಅವಾಗ ಮೋಹನ್ ಅವರು ಕೇಳ್ತಾರೆ, ಏನು ರೀ ಆ ಹುಡುಗಿ ಏನು ತಪ್ಪು ಮಾಡಿತ್ತು ಅಂತ ಹೇಳ್ತಿರ್ಬೇಕಾದ್ರೆ, ಏನೂ ಇಲ್ಲ, ಏನೂ ತಪ್ಪು ಮಾಡಿಲ್ಲ, ಮನೆಗೆ ತುಂಬ ದಿನ ಆದಮೇಲೆ ಬರ್ತಾ ಇದ್ದಾಳೆ, ಅವಳು ಆರತಿ ಮಾಡಿ ಕರ್ಕೊಬೇಕಲ್ವ ನಮ್ಮ ಮುದ್ದು ಸೊಸೆನ ಅಂತ ಹೇಳಿದಾಗ, ಸರಿ ರೀ, ನನಗೂ ಮರ್ತೇ ಹೋಗಿತ್ತು, ನಾನು ತಗೊಬರ್ತೀನಿ ಅಂತ ಹೇಳಿ ಮೋಹನ್ ಅವರು ಹೋಗ್ತಿರ್ಬೇಕಾದ್ರೆ, ಒಂದು ನಿಮಿಷ ಅದಕ್ಕೆಲ್ಲ ಪ್ರಿಪೇರ್ ಆಗಿದೆ ಅಂತ ಹೇಳ್ಬಿಟ್ಟು ಕ್ವಾಟ್ಲೆಗೆ ಹೇಳ್ತಾರೆ, ಕ್ವಾಟ್ಲೆ ತಗೊಬರಲ್ಲ ಅಂತ ಹೇಳಿದಾಗ, ಏನು ಹುಡುಗ ಅವ್ನು ಕೇಳಿ ಕಳಿಸ್ತಿದ್ದೀರಾ ಅಂತ ಹೇಳಿದಾಗ, ನಾವು ಇಷ್ಟು ಜನ ಗಂಡು ಮಕ್ಕಳು ಆ ಹುಡುಗಿನ ಆರತಿ ಮಾಡಿ ನಾವು ಒಳಗಡೆ ತಗೋತೀವಿ ಅಂತ ಹೇಳಿ ಭದ್ರ, ಗೋವಿಂದ, ಕ್ವಾಟ್ಲೆ ಮತ್ತು ಎಲ್ಲರೂ ಸಹ ಸೇರಿಕೊಂಡು ಆ ಒಂದು ಆರತಿನ ಮಾಡಿಬಿಟ್ಟು ಶಿವರಾಮೇಗೌಡರು ಅವ್ರ ತಿಲಕನ ಇಟ್ಟು ಒಳಗಡೆ ಕರ್ಕೊಂಡು, ನನ್ನ ಮುದ್ದು ಸೊಸೆ ನೀನು ಯಾವಾಗಲೂ ತುಂಬ ಖುಷಿಯಾಗಿರಬೇಕು ಅಂತ ಹೇಳಿ ಒಳಗಡೆನ ಬರಮಾಡ್ಕೊಳ್ತಾರೆ. ಇದನ್ನೆಲ್ಲ ನೋಡಿಕೊಂಡು ಸಾವಿತ್ರಿ ಅವರಂತೂ ತುಂಬಾ ಕೋಪ ಮಾಡ್ಕೊತಾ ಇರ್ತಾರೆ. ಅದಾದ ನಂತರ ಶಿವರಾಮೇಗೌಡರು, ನೀವು ನನ್ನ ಮುದ್ದು ಸೊಸೆ, ನನ್ನ ಎಲ್ಲವನ್ನು ಕಾಪಾಡಿಬಿಟ್ಟೆ ನೀನು ಅಂತ ಹೇಳ್ತಾ ಇರಬೇಕಾದ್ರೆ, ನನಗಂತೂ ತುಂಬಾ ಖುಷಿ ಆಗ್ತಿದೆ ಮಾವ, ನಿಮ್ಮ ಬಾಯಲ್ಲಿ ಯಾವಾಗ ಈ ಮಾತನ್ನು ಕೇಳ್ತೀನೋ ಅಂತ ಅಂದ್ಕೊಂಡಿದ್ದೆ, ನನ್ನ ಜೀವನ ಸಾರ್ಥಕ ಆಯಿತು ಅಂತ ಹೇಳಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಅವಾಗ ಚಂಪಾ ಅವರು ಹೇಳ್ತಾರೆ, ಸರಿ ನಾನು ಇನ್ನು ಹೊರಡ್ತೀನಿ, ಯಾಕಂತ ಹೇಳಿದ್ರೆ ನಾನು ಮದುವೆ ನಿಲ್ಸೋಕ್ಕೆ ಅಂತ ಬಂದಿದ್ದೆ, ಎಲ್ಲನೂ ಸಹ ಸುಸೂತ್ರವಾಗಿ ಆಯಿತು, ನಾನು ಇನ್ನು ಹೊರಡ್ತೀನಿ ಅಂತ ಹೇಳ್ತಿರ್ತಾರೆ. ಅದಾದಮೇಲೆ ಚೆಲುವು ಅವರು ಅಂತ ಹೇಳ್ತಿರ್ತಾರೆ, ತುಂಬಾ ನನಗೂ ಖುಷಿ ಆಯಿತು ನನ್ನ ಮಗಳೇ, ನೀನು ತುಂಬಾ ಕಷ್ಟಪಟ್ಟಿದ್ದೀಯ, ಬಡತನದ ಕಷ್ಟ ಇವಾಗ ಕರ್ಗೋಗಿದೆ, ನೀನು ಆರಾಮಾಗಿ ನೆಮ್ಮದಿಯಿಂದ ಇಲ್ಲಿ ಬದುಕು ಅಂತ ಹೇಳ್ತಿರ್ತಾರೆ. ಅದಾದ ನಂತರ ಈ ಕಡೆ ಸಾವಿತ್ರಿ ಮತ್ತು ಮಗಳು ಅವ್ರ ತಾತನ ಹತ್ರ ಮಾತಾಡ್ತಾ ಇರ್ತಾರೆ, ನನಗೆ ನ್ಯಾಯ ಬೇಕು, ಇಲ್ಲ ಅಂತಂದರೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳಿದಾಗ, ಈ ಸಮಯ ಎಲ್ಲ ಕಳೀಲಿ, ಅದಾದಮೇಲೆ ನಾವು ಸುಸೂತ್ರವಾಗಿ ಏನೋ ಒಂದು ಹುಡ್ಕೋಣ ಅಂತ ಹೇಳಿದಾಗ, ಇಲ್ಲ, ಬಿಸಿ ಇರಬೇಕಾದ್ರೆ ನಾನು ನ್ಯಾಯನ ಹುಡುಕಬೇಕು, ತಣ್ಣಗಾದ್ಮೇಲೆ ಯಾವುದೇ ನ್ಯಾಯ ಸಿಗಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ನನಗೆ ಇವಾಗಲೇ ನ್ಯಾಯ ಬೇಕು, ನಾಳೆವರೆಗೂ ಕಾಯ್ತೀನಿ, ಇಲ್ಲ ಅಂತಂದರೆ ನಾನು ಹೇಗೆ ನ್ಯಾಯ ಪಡ್ಕೋಬೇಕು ನನ್ನ ಮಗಳಿಗೆ, ಅದು ನನಗೆ ಗೊತ್ತು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಿರ್ತಾರೆ. ಅದಾದಮೇಲೆ ತಾತ ಮಾದೇವಿ ಅಂತ ಕರೆದ್ಬಿಟ್ಟು, ಇವರು ಸ್ವಲ್ಪ ದಿನ ಇಲ್ಲೇ ಇರ್ತಾರೆ, ಇಲ್ಲೇ ಇರಲಿ, ಅವ್ರಿಗೆ ವ್ಯವಸ್ಥೆ ಮಾಡು ಅಂತ ಹೇಳ್ತಾರೆ. ಇನ್ನು ಈ ಕಡೆ ಚೆಲುವು ಅವರು ಹೇಳ್ತಾರೆ, ಸರಿ ಮಗಳೇ ನಾನು ಇನ್ನು ಹೊರಡ್ತೀನಿ ಅಂತ ಹೇಳಬೇಕಾದ್ರೆ ಶಿವರಾಮೇಗೌಡರು ಬರ್ತಾರೆ. ಶಿವರಾಮೇಗೌಡರು ಬಂದಾಗ, ಸರಿ ಗೌಡ್ರೆ ನಾನು ಇನ್ನು ಹೊರಡ್ತೀನಿ, ಊಟ ಆಯಿತು, ಮಗಳ ಜೀವನ ಚೆನ್ನಾಗಿ ಸೆಟ್ ಆಯಿತು, ಖುಷಿ ಆಯಿತು ನನಗೆ, ನಾನು ಇಲ್ಲಿ ಹೊರಡ್ತೀನಿ ಅಂತ ಹೇಳಿದಾಗ, ನಿಮ್ಮ ಮಗಳ ವಿಷಯದಲ್ಲಿ ನೀವು ತೋರಿಸಿರೋ ಧೈರ್ಯ ಮೆಚ್ಚಲೇಬೇಕಾಗಿದ್ದೆ, ತಂದೆಯಾಗಿ ನೀವು ಇಷ್ಟು ಕಾಳಜಿಯಿಂದ ವಹಿಸಿ ಎಷ್ಟು ಸಾಕ್ಷಿನ ತಂದು ಮದುವೆನ ನಿಲ್ಲಿಸಿದ್ದೀರಾ ಅಂತ ಹೇಳ್ತಾರೆ. ಭದ್ರನೂ ಸಹ ಅದೇ ಮಾತು ಹೇಳ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಎಲ್ಲರೂ ಸಹ ಹೋದ್ಮೇಲೆ ಅಲ್ಲಿ ಈಶ್ವರಿ, ಚೈತ್ರ ಮತ್ತು ಸುಭಾಷ್ 3 ಜನ ನಿಂತಿರ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಈ 3 ಮಟ್ಟ ಹಾಕೋಕೆ ಇದೇ ಒಂದು ಒಳ್ಳೆ ಚಾನ್ಸ್ ಇತ್ತು, ಇವಾಗ ನಮಗೆ ಎಲ್ಲ ಉಲ್ಟಾ ಆಗೋಯ್ತಲ್ಲ, ಏನು ಮಾಡೋದು ಅಂತ ಹೇಳ್ತಾ ಇರಬೇಕಾದ್ರೆ, ಅವಳು ನಿನಗೆ ಕೆಲ್ಸಕ್ಕೆ ಬರ್ತಾಳ, ನೀನೇ ಸಾಕಿರೋಳು ಅಂತ ಹೇಳಿದಾಗ, ನಾವಿವಾಗ ಅಂಗಡಿಯಲ್ಲಿ ಚಪ್ಪಲಿ ತಂದಿರ್ತೀವಿ, ಅದು ಹೊಸ ಚಪ್ಪಲಿ ಕಚ್ಚುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಎಸೆಯೋಕ್ಕಾಗುತ್ತಾ, ಅಥವಾ ಇನ್ನೂ ಒಂದೇ ಹೊಸದು ತಗೊಬಂದ್ವಿ ಅಂತ ಅನ್ಕೋ, ಅದು ಕಚ್ಚುತ್ತೆ ಅಂತ ಎಸೆಯೋಕ್ಕಾಗುತ್ತಾ, ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ನಮ್ಗೆ ಹೇಗೆ ಬೇಕು ಹಾಗೆ ಸರಿ ಮಾಡ್ಕೊಂಡು ಅದನ್ನು ಯೂಸ್ ಮಾಡ್ತೀವಿ, ಹಾಗೆಯೇ ಇವಳನ್ನು ಸಹ ನಾವು ಹಾಗೆಯೇ ಯೂಸ್ ಮಾಡಬೇಕು, ನಾವು ನಮ್ಮ ಉಪಯೋಗಕ್ಕೋಸ್ಕರ ಅಂತೇಳಿ ಮಾತಾಡ್ಕೊತಾ ಇರ್ತಾರೆ.
ಅದಾದ ನಂತರ ಇಲ್ಲಿ ಭದ್ರ ಅವರು ಒಂದು ಗೋಡೆಗೆ ಫೋಟೋನ ಫ್ರೇಮ್ ಹಾಕ್ತಾ ಇರ್ತಾರೆ. ಆವಾಗ ಅವರು ತುಂಬಾ ಖುಷಿಯಿಂದ ನೋಡ್ತಾ ಇರಬೇಕಾದ್ರೆ ಅಲ್ಲಿಗೆ ಶಿವರಾಮೇಗೌಡರು ಹೇಳ್ತಾರೆ, ತುಂಬಾ ಚೆನ್ನಾಗಿದೆ ಕಣೋ ಅಂತ ಹೇಳ್ತಿರ್ಬೇಕಾದ್ರೆ ನನ್ನ ಅಮ್ಮಿಯರು ತುಂಬಾ ಚೆನ್ನಾಗಿದ್ದಾರೆ ಅವರೂ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ವಿದ್ಯೆಯವರು ಬರಬೇಕಾದ್ರೆ, ವಿದ್ಯಾ ಅಲ್ಲೇ ಯಾಕೆ ನಿಂತಿದೆಯಾ ಬಾ ಒಳಗಡೆ ಅಂತ ಹೇಳಿದಾಗ ಅವ್ರು ಓಡಿ ಬಂದು ಗಟ್ಟಿಯಾಗಿ ತಪ್ಕೊತಾರೆ. ತುಂಬಾ ಧನ್ಯವಾದಗಳು, ನನ್ನ ಎಲ್ಲ ಒಂದು ಕಳಂಕನ ತೆಗೆದ್ರಿ ಅಂತ ಹೇಳಿದಾಗ ಆವಾಗ ಭದ್ರ ಹೇಳ್ತಾರೆ, ಹಂಗೆ ಒಳಗೆ ಹೋದರೆ ನೀನೇ ನನ್ನ ಕಳಂಕನೆಲ್ಲ ತೆಗ್ದಿರೋದು, ಯಾಕಂತ ಹೇಳಿದ್ರೆ ಎಷ್ಟು ಹೋರಾಡಿಕೊಂಡು ನನಗೋಸ್ಕರ ಬಂದಿದ್ಯಾ ಅಂತ ಹೇಳಿ ಹೇಳ್ತಿರ್ತಾರೆ. ಸೊ ಅವಾಗ ವಿದ್ಯಾವರಂತೂ ತುಂಬಾ ಹೇಳ್ತಾ ಇರ್ತಾರೆ. ವೀಕ್ಷಕರೇ, ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನು ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ.